ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ತಬಲಾ ವಿದ್ವಾನ್ ಹಾಗೂ ಪೌರಾಣಿಕ ನಾಟಕ ರಂಗಭೂಮಿ ಕಲಾವಿದ ಚೆಂಡೂರು ಮಹೇಶ್ ಬಾಬು. ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕು ಚೆಂಡೂರು ಗ್ರಾಮದ ಲೇಟ್ ವಿದ್ವಾನ್ ಸಿ ಸತ್ಯನಾರಾಯಣರಾವ್ರವರ ಮಗ CS ನಾಗೇಶ್ ಬಾಬುರವರು ತಬಲಾ ವಿದ್ವಾನ್ ಜೊತೆಗೆ ಪೌರಾಣಿಕ ನಾಟಕ ರಂಗಭೂಮಿ ಕಲಾವಿದರಾಗಿರುವ ಅವರಿಗೆ ಇತ್ತೀಚೆಗೆ ಹಲವಾರು ಪ್ರಶಸ್ತಿ ಮತ್ತು ಬಿರುದುಗಳು ನೀಡಿ ಗೌರವಿಸಲಾಗುತ್ತಿದೆ. ನೆರೆಯ ಆಂಧ್ರ ಪ್ರದೇಶದ ಕಾಳಹಸ್ತಿಯಲ್ಲಿ ಇತ್ತೀಚೆಗೆ ನಡೆದ ಕಾರ್ತಿಕ ಹುಣ್ಣಿಮೆಯ ನೃತ್ಯ ಹಬ್ಬದ ಪ್ರಯುಕ್ತ ಆಯೋಜಿಸಿದ್ದ ನಂದಿ ಅವಾರ್ಡ್ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಚೆಂಡೂರು ಗ್ರಾಮದ ತಬಲಾ ವಿದ್ವಾನ್ CS ಮಹೇಶ್ ರವರಿಗೆ ನಂದಿ ಪ್ರಶಸ್ತಿ ನೀಡಿ ಗೌರವಿಸಿದೆ. CS ಮಹೇಶ್ ಬಾಬುರವರು ಅವರ ತಂದೆಯವರಾದ ಲೇಟ್ ವಿದ್ವಾನ್ CV ಸತ್ಯನಾರಾಯಣರವರಿಂದ 12ನೇ ವಯಸ್ಸಿನಲ್ಲೇ ತಬಲಾ ವಾದ್ಯ ನುಡಿಸುವುದನ್ನು ಕಲಿತುಕೊಂಡ ಮಹೇಶ್ ಬಾಬುರವರು ನಂತರ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಬೆಂಗಳೂರಿನಲ್ಲಿರುವ ವಿದ್ವಾನ್ KR ಗಂಗಾಧರವರಿಂದ, ನಂತರ ಹೆಚ್ಚಿನ ವಿದ್ಯೆಯನ್ನು ವಿದ್ವಾನ್ KR ಪ್ರಶಾಂತ್ರವರಿಂದ ಕಲಿತುಕೊಂಡಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು, ಜಾನಪದ ಜಾತ್ರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೋಲಾರ, ಲೋಕಶಿಕ್ಷಣ ಕರ್ನಾಟಕ ರಾಜ್ಯ ಸಾಕ್ಷರತಾ ಮಿಷನ್ ಪ್ರಾಧಿಕಾರ ವಿಧಾನಸೌಧ ಬೆಂಗಳೂರು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆಯೋಜಿಸಿದ ದಶಮಾನೋತ್ಸವ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಮೂಲಕ ಆಯೋಜಿಸಿದ್ದ ರಾಜ್ಯ ಅಂತಾರಾಜ್ಯದಲ್ಲಿ ಆಯೋಜಿಸಿದ್ದ ವಿವಿಧ ಕಾರ್ಯಕ್ರಮದಲ್ಲಿ ತಬಲಾ ವಾದಕರಾಗಿ ಭಾಗವಹಿಸಿ ತನ್ನ ಕಲೆಯನ್ನು ಪ್ರದರ್ಶಿಸುತ್ತಿದ್ದಾರೆ. ತಬಲಾ ನುಡಿಸುವ ವಿದ್ಯೆಯಲ್ಲಿ ಸುಮಾರು 32 ವರ್ಷಗಳ ಕಾಲ ಅನುಭವವನ್ನು ಹೊಂದಿರುವ ಮಹೇಶ್ ಬಾಬು ನೆರೆಯ ಆಂಧ್ರ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿಯೂ ಸಹ ತನ್ನ ತಬಲಾ ಪ್ರದರ್ಶನವನ್ನು ನೀಡಿರುವ ಅವರು ಕಲಿತಿರುವ ವಿದ್ಯೆಯಲ್ಲಿ ಉಚಿತ ತರಬೇತಿ ಪ್ರಾರಂಭಿಸಿ ಸ್ವಂತ ಗ್ರಾಮದಲ್ಲಿ ಆಸಕ್ತರಿಗೆ ತಬಲಾ ತರಬೇತಿಯನ್ನು ಸಹ ನೀಡುತ್ತಿದ್ದಾರೆ. ಇಡೀ ಜೀವನವನ್ನು ಕಲೆಗಾಗಿ ಮುಡುಪಾಗಿ ಇಟ್ಟಿರುವ ಅವರನ್ನು ನೆರೆಯ ರಾಜ್ಯಗಳಲ್ಲಿ ಹಲವು ಪ್ರಶಸ್ತಿಗಳನ್ನು ನೀಡಿ ಗೌರವಿಸುತ್ತಿದ್ದಾರೆ. ಆದರೆ ತಾಲೂಕು, ಜಿಲ್ಲಾ ಮತ್ತು ರಾಜ್ಯದವರು ಇವರ ಸೇವೆಯನ್ನು ಗುರುತಿಸಿ ಅವರಿಗೆ ಪ್ರಶಸ್ತಿ ನೀಡಿ ಗೌರವಿಸದೇ ಇರುವುದನ್ನು ಕಂಡರೆ ಇಲಾಖೆಗಳು, ಜನಪ್ರತಿನಿಧಿಗಳು, ಕಲಾಭಿಮಾನಿಗಳು ಎಷ್ಟು ಮಾತ್ರ ಗುರುತಿಸುತ್ತಿದೆ ಎಂಬುದು ಅರ್ಥವಾಗುತ್ತದೆ. ಇಲಾಖಾ ಅಧಿಕಾರಿಗಳು, ಜನಪ್ರತಿನಿಧಿಗಳು ಇವರತ್ತ ಗಮನ ಹರಿಸಿ ಅವರ ಸೇವೆಯನ್ನು ಗುರುತಿಸಿ ರಾಜ್ಯದ ಪ್ರಶಸ್ತಿಗಳನ್ನು ನೀಡುವರೆ ಎಂಬುದನ್ನು ಕಾದು ನೋಡಬೇಕಾಗಿದೆ.